ಇನ್ನು ಇನ್ಕಮ್ ಟ್ಯಾಕ್ಸ್ ಕಟ್ಟುವವರಿಗೆ ಬಿಪಿಎಲ್ ಕಾರ್ಡ್ ಯಾಕೆ? ಬಿಪಿಎಲ್ ಇರೋದು ಬಡವರಿಗೆ ಉಪಯೋಗ ಆಗ್ಲಿಕ್ಕೆ. 10 ರಿಂದ 20 ಎಕರೆ ಜಮೀನ್ದಾರರಿಗೆ ಬಿಪಿಎಲ್ ಯಾಕೆ ಬೇಕು? ಬಿಪಿಎಲ್ ರದ್ದು ವಿಚಾರವಾಗಿ ಶಾಸಕ ಕೊತ್ತೂರು ಮಂಜುನಾಥ್ ಕೊಟ್ಟಿರುವಂತಹ ಹೇಳಿಕೆ, ಕಾರು ಲಾರಿ ಇಟ್ಕೊಂಡವರಿಗೆ ಬಿಪಿಎಲ್ ಅವಶ್ಯಕತೆ ಇಲ್ಲ, ಬಡವರು ನಿರ್ಗತಿಕರಿಗೆ ಬಿಪಿಎಲ್ ಕಾರ್ಡ್ ಕೊಡಬೇಕು ಅಂತ ಹೇಳಿ ಕೋಲಾರ ಕಾಂಗ್ರೆಸ್ ಶಾಸಕ ಮಂಜುನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅರ್ಹತೆ ಇಲ್ಲ. ಆಮೇಲೆ GST ಏನು ರಿಜಿಸ್ಟರ್ ಮಾಡಿರ್ತಾರೆ ಅಂಥವ್ರಿಗೆ BPL ಕಾರ್ಡು ಅರ್ಹತೆ ಆಗೋದಿಲ್ಲ. ಆಮೇಲೆ ವೆಹಿಕಲ್ಸು ಕಾರು ಲಾರಿ ಟೆಂಪೋ ಈ ಥರ ಇಟ್ಕೊಂಡು ಓಡಾಡುವಂಥವ್ರಿಗೆ ಇದು ಅರ್ಹತೆ ಇಲ್ಲ. ಒಂದು ಹಂಗೂ ಬಂದ್ಬಿಟ್ಟು ಒಂದು ಟೆಂಪೋ ಅಂತ ಹೇಳಿದ್ರೆ ಯಾವುದೋ ಒಂದು ಬಡ ಲೋನ್ ಗೀನ್ ಮಾಡ್ಕೊಂಡು ಏನೋ ಅದನ್ನ ಬಡವ ಜೀವನ ಮಾಡ್ಕೊಳ್ಳೋಕ್ಕೋಸ್ಕರ ತೊಗೊಂಡಿರ್ತಾನೆ, ಅದನ್ನ ಜಮೀನಿಲ್ಲ, ಇನ್ಕಮ್ ಟ್ಯಾಕ್ಸಲ್ಲಿ ಯಾವುದಿಲ್ಲ, ಅಂಥವ್ರದ್ದು ಏನಾದರೂ ಕ್ಯಾನ್ಸಲ್ ಆಗಿದೆ ಹೇಳಿ ಖಂಡಿತವಾಗಿ ನಾವೇ ಖುದ್ದಾಗಿ ಬಂದು ನಾವೇ ಇದು ಮಾಡಿಸ್ಕೊಡ್ತೀವಿ, ಅವ್ರಿಗೆ ಮಾಡಿಸ್ಕೊಡ್ತೀವಿ. ಆದರೆ ಇವತ್ತು ನಾನು ನಮ್ಮ ವಿರೋಧಿಗಳು ಒಳ್ಳೆ ಕೆಲಸ ಮಾಡಿದ್ರು ನಾನು ಒಪ್ಕೊಳ್ತೀನಿ, ನಾನೆಲ್ಲ ನಮ್ಮ ವಿರೋಧಿಗಳು ಒಳ್ಳೆ ಕೆಲಸ ಮಾಡಿದ್ರು ಒಪ್ಕೊಳ್ತೀನಿ, ನಮ್ಮ ಸ್ನೇಹಿತರು ಒಳ್ಳೆ ಕೆಲಸ ಮಾಡಿದ್ರು ಒಪ್ಕೊಳ್ತೀನಿ. ಆದರೆ ಇದು ಮಾಡ್ತಾ ಇರುವಂಥದ್ದು 50,000 ಕಾರ್ಡು 60,000 ಕಾರ್ಡು ಅಂತ ಅದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ 6,400 6,200 ಕಾರ್ಡು ಇವತ್ತು ನಮ್ಮ ಕೋಲಾರಲ್ಲಿ ಲೀಕ್ ಆಗುವಂಥದ್ದಕ್ಕೆ ಲಿಸ್ಟ್ ಆಗಿದೆ ಅಂತ ಸಸ್ಪೆಂಡ್ ಆಗಿದೆ, ಅಮಾನತಿನಲ್ಲಿ ಇಡಲಾಗಿದೆ. ಇನ್ನು ಅಮಾನತಿನಲ್ಲಿ ಇಡಲಾಗಿದೆ, ಇನ್ನು ಸಸ್ಪೆಂಡ್ ಆಗಿಲ್ಲ, ಅಮಾನತು ಇಡಲಾಗಿದೆ. ಅಂದ್ರೆ ಅವ್ರು ಮಾಡಿರೋದು ಒಳ್ಳೆ ಕೆಲಸನೇ. ಆ ಇನ್ಸೂರೆನ್ಸ್ 11 ಜನ ಕ್ಯಾನ್ಸಲ್ ಮಾಡ್ತಾ ಇರತಕ್ಕಂಥದ್ದು ಯಾರು ಬಡವರಲ್ಲ, ಅವರು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್, ಕಾರ್ ಇಟ್ಕೊಂಡಿರುವಂಥವರು, 10 ಎಕರೆ 15 ಎಕರೆ ಜಮೀನು ಇಟ್ಕೊಂಡಿರುವಂಥವ್ರು, ಅಂಥವ್ರಿಗೆ ಆಗ್ತಾ ಇರ್ತಾನೆ. ಬಡವ್ರಿಗೆ ಯಾರಾದರೂ ಅನ್ಯಾಯ ಆಗಿದ್ರೆ ಹೇಳಿ ಖುದ್ದಾಗಿ ಅದರಲ್ಲಿ ಏನಾದರೂ ಮಿಸ್ ಆಗಿ ಬಡವ್ರದ್ದು ಯಾರಾದರೂ ಕಾರ್ಡ್ ಏನಾದರೂ ಹೋಗಿದ್ರೆ ಹೇಳಿ ನಾನೇ ಖುದ್ದಾಗಿ ಬಂದು ಬೇಕಂದ್ರೆ ನಾನೇ ಕೂತ್ಕೊಂಡು ಅವ್ರಿಗೆ ಕಾರ್ಡನ್ನು ಮಾಡಿಸ್ಕೊಳ್ಳೋದು ಜವಾಬ್ದಾರಿ ತಗೊಳ್ತೀವಿ. ಈಗ ಬಡವ್ರ ಮನೆಯಲ್ಲಿ ಕಾರ್ ಎಲ್ಲ ಪುಟ್ಟ ಕಾರ್ ಇಟ್ಕೊಂಡಿರ್ತಾರೆ, ಮಿಡಲ್ ಕ್ಲಾಸ್ ಕೂಡ ಕಾರ್ ಇಟ್ಕೊತಾರೆ. ಸಿಸ್ಟಮ್ ಇದೆ, ಸಿಸ್ಟಮನ್ನು ನಾವು ವೈಲೇಷನ್ ಮಾಡೋಕ್ಕಾಗೋದಿಲ್ಲ. ಒಂದು ಸಿಸ್ಟಮ್ ಇದೆ, ಸಿಸ್ಟಮ್ನ ವೈಲೇಷನ್ ಮಾಡೋಕ್ಕಾಗೋದಿಲ್ಲ. ಒಂದು ಗಾಡಿಗೆ 10 ಲೀಟರ್ ಪೆಟ್ರೋಲ್ ಹಾಕ್ತೀವಿ, 10 ಲೀಟರ್ ಅದರಲ್ಲಿ ಯೂಸ್ ಆಗೋದು, 11 ಲೀಟರ್ ನೀನು ಆಟೋಮೆಟಿಕ್ ಬಾ ಹೋಗು ಅಂದ್ರೆ ಹೋಗೋದಿಲ್ಲ. ಸರ್ಕಾರದಲ್ಲಿ ಒಂದು ಸಿಸ್ಟಮ್ ಇದೆ, ಶ್ರೀಮಂತರು ಯಾರು ಬಡವರು ಯಾರು ಅಂತ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ಇದ್ರ ಮೇಲೆ ಆಟೋಮೆಟಿಕ್ ಜನರೇಟ್ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.